ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರು ಅನುಭವ ಮಂಟಪಕ್ಕೆ ಬರ್ತಾರೆ. ಬಂದ ನಂತರ ನಡೆದಂತಹ ಒಂದು ವಾದ ವಿವಾದಗಳನ್ನ ಹಾಗೂ ಅಲ್ಲಮ್ಮ ಪ್ರಭುದೇವರು ಅವರನ್ನ ಕೇಳಿದಂತಹ ಒಂದು ಪ್ರಶ್ನೆಗಳಿಗೆ ಅಕ್ಕ ಮಹಾದೇವಿಯವರು ಎಷ್ಟು ಅದ್ಭುತವಾಗಿ ಉತ್ತರಗಳನ್ನ ಕೊಡ್ತಿದ್ರು ಅನ್ನೋದ್ರ ಬಗ್ಗೆ, ಮತ್ತೆ ಅಕ್ಕ ಮಹಾದೇವಿಯವರ ಔಪಚಾರಿಕತೆ ಕೂಡ ನಡೆಯುತ್ತೆ. ಇವಾಗ ಅಕ್ಕ ಮಹಾದೇವಿಯವರು ಮಹಾಮನೆಯಲ್ಲಿ ತಂಗಿದ್ದಾರೆ ಹಾಗೂ ಪ್ರತಿದಿನ ಅನುಭವ ಮಂಟಪಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಇದರ ಒಂದು ಮುಂದೆ ಏನು ನಡಿಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಈ ಮಂಟಪದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ಅಕ್ಕ ಮಹಾದೇವಿಯವರು ಅಲ್ಲಿಯ ಕಾರ್ಯಕ್ರಮಗಳನ್ನು ಕಂಡು ಬೆರಗಾಗ್ತಾರೆ. ಜನಸಾಮಾನ್ಯರನ್ನ ಜಾಗೃತಿಗೊಳಿಸುವ ಮಹಾಮಣಿಹವನ್ನು ಹೊತ್ತು ಅನುಭವ ಮಂಟಪವು ಮಾನವನ ಆರ್ಥಿಕ, ಸಾಮಾಜಿಕ, ನೈತಿಕ, ಧಾರ್ಮಿಕ, ಸಾಂಸ್ಕೃತಿಕ ಸರ್ವತೋಮುಖ ಪ್ರಗತಿಗೆ ಪ್ರಯತ್ನಿಸುತ್ತಿರುವುದನ್ನ ಕಾಣ್ತಾರೆ. ಬಹಿರಂಗಿಕ ಸಮಷ್ಟಿ ಪ್ರಜ್ಞೆಯ ಉದ್ದೀಪನೆಯೊಡನೆ ಆತ್ಮ ಸಾಕ್ಷಾತ್ಕಾರದ ಸಾಧನೆಗೂ ಮಾರ್ಗದರ್ಶನ ದೊರೆಯುತ್ತಿತ್ತು. ಸಂಜೆಯ ವೇಳೆ ಅನುಭವಗೋಷ್ಠಿ ನಡೆದ ಬಳಿಕ ಅತ್ಯುನ್ನತ ಮಟ್ಟದ ಸಾಧನೆಯ ಪಥದಲ್ಲಿರುವಂತಹ ಸಾಧಕರು ಒಂದೆಡೆ ಕುಳಿತುಕೊಳ್ತಿದ್ರು. ಬಸವಣ್ಣನವರು, ಪ್ರಭುದೇವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು, ನೀಲಾಂಬಿಕೆ, ಅಕ್ಕ ನಾಗಮ್ಮನವರು, ಲಿಂಗಮ್ಮನವರು ಇವರೆಲ್ಲರೂ ಪ್ರಮುಖರು. ಅಂತರ್ಮುಖ ಸ್ವಭಾವದ ಅಕ್ಕ ಮಹಾದೇವಿಗೆ ಈ ಗೋಷ್ಠಿಯು ಬಹು ಹಿತ ಎನಿಸಿತು. ತಮ್ಮ ತಮ್ಮ ಸಾಧನೆಯ ಹಂತಗಳನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡಾಗ ಅಕ್ಕ ಮಹಾದೇವಿಯವರು ತನ್ನ ಅಂತರಂಗದ ಬಹು ದಿನಗಳಿಂದ ಕೊರೆಯುತ್ತಿದ್ದಂತಹ ಹಂಬಲವನ್ನ ಎಲ್ಲರ ಮುಂದೆ ಹೇಳ್ತಾರೆ. ಅಪ್ಪನವರೇ, ಕೋಟ್ಯಾಧೀಶನಾದ ಗಂಡಂದಿರ ಪತ್ನಿಯರು ಮೈತುಂಬ ಅಲಂಕರಿಸಿಕೊಂಡು ಆ ವಸ್ತು ಒಡವೆಗಳ ಚರ್ಚೆಯಲ್ಲಿ ಹೆಮ್ಮೆಯಿಂದ ಮಾತನಾಡುತ್ತಿರುವಾಗ ನಡುವೆ ಬಂದು ಕುಳಿತ ಬಿಚ್ಚೋಲೆ ಗೌರಮ್ಮನಂತಹ ಒಂದು ಬಡವಿಯೊಬ್ಬಳ ಪರಿಸ್ಥಿತಿಯಾಗಿದೆ ನನ್ನದು. ನಾನು ನನ್ನ ಚನ್ನಮಲ್ಲಿಕಾರ್ಜುನನಲ್ಲಿ ಭಿನ್ನಯಿಸಿಕೊಳ್ಳುತ್ತಲಿರುವೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಮನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ, ಮಹಾದೇವಿಯು ಮನದ ಆಪೇಕ್ಷೆಯನ್ನ ಅರಿತು ಬಸವಣ್ಣನವರು ನುಡಿತಾರೆ. ಹೌದು, ನಿನ್ನ ಅಭೀಪ್ಸೆ ಸಹಜವಾದುದು ತಾಯಿ. ಮುಮೋಕ್ಷವು ಪಿಂಡಸ್ಥಳದಲ್ಲಿ ತನ್ನ ಆತ್ಮ ಸ್ವರೂಪವನ್ನ ಭೌತಿಕವಾಗಿ ಅರಿದ ಬಳಿಕ ಅದನ್ನ ಪ್ರಾಣಲಿಂಗಿ ಸ್ಥಳದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಈ ಪಿಂಡ ಜ್ಞಾನ ಸ್ಥಳದಲ್ಲಿ ತನ್ನ ಪರಮಾತ್ಮನ ಸಂಬಂಧವನ್ನ ಭೌತಿಕವಾಗಿ ಅರಿತವನು ಐಕ್ಯ ಸ್ಥಳದಲ್ಲಿ ಅದನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕಾಗುತ್ತೆ. ಈ ಬುದ್ಧಿಜೀವಿಯು ಬುದ್ಧಿಜೀವಿಯಾಗಲಿಕ್ಕೆ ಕ್ರಮಿಸಬೇಕಾದ ಸಾಧನಾ ಪಥದಲ್ಲಿ 6 ಹಂತಗಳನ್ನು ಗುರುತಿಸಬಹುದು. ಇವೇ ಷಟ್ಸ್ಥಲ, ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಎಂಬ ಈ 6ರಲ್ಲಿ ಮೊದಲೆರಡು ಆಚಾರ ಪ್ರಧಾನವು, ಎರಡನೆಯವು ವಿಚಾರ ಪ್ರಧಾನ, ಕೊನೆಯವೆರಡು ಕೂಡ ಅನುಭವ ಪ್ರಧಾನ. ಮೊದಲನೆಯದು ಇಷ್ಟಲಿಂಗ ಪೂಜಾ ಸ್ಥಿತಿಯಲ್ಲಿ ನಿಲ್ಲಿಸಿದರೆ, ಎರಡನೆಯದು ಪ್ರಾಣಲಿಂಗ ಸ್ಥಿತಿಯಲ್ಲಿ, ಮೂರನೆಯದು ಭಾವಲಿಂಗ ಸಾಕ್ಷಾತ್ಕಾರದಲ್ಲಿ ಇರಿಸುವುದು. ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳೆಂದು ಇವುಗಳಿಗೆ ಹೆಸರು. ಇಷ್ಟಲಿಂಗ ಸಿದ್ಧಿ ಎಂದರೆ ಯಾಂತ್ರಿಕವಾಗಿ ಇಷ್ಟಲಿಂಗವನ್ನ ಪೂಜಿಸುವುದಲ್ಲ, ಭಕ್ತ ಸ್ಥಳದ ಲಕ್ಷಣಗಳಾದ ಶ್ರದ್ಧೆ, ಶರಣಾಗತಿ, ಅಂತರಂಗ ಶುದ್ಧಿಯನ್ನ ಅಳವಡಿಸಿಕೊಳ್ಳುವುದು ಮತ್ತು ಮಹೇಶ್ವರ ಸ್ಥಳದ ಲಕ್ಷಣಗಳಾದ ತತ್ವನಿಷ್ಠೆ, ಗಣಾಚಾರ, ಸಮಾಜ ಪ್ರಜ್ಞೆಯನ್ನ ಮೈಗೂಡಿಸಿಕೊಳ್ಳುವುದು. ಭಕ್ತ ಸ್ಥಳದಲ್ಲಿ ತನ್ನ ಜೀವನವನ್ನ ಶುದ್ಧೀಕರಿಸಿಕೊಂಡ ಸಾಧಕನು ಮಹೇಶ್ವರ ಸ್ಥಳದಲ್ಲಿ ಸಮಾಜದ ಒಂದು ಉದ್ಧಾರಕ್ಕೆ ನಿಲ್ಲುವನು. ನೋಡಮ್ಮ, ಆಧ್ಯಾತ್ಮ ಜೀವಿಗಳೆಂದರೆ ಬದುಕಿನ ಸಮಾಜದ ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಹೋಗುವವರಲ್ಲ, ನಿಂತು ಎದುರಿಸಿ ಉತ್ತರ ಕಂಡುಕೊಳ್ಳಬೇಕೆನ್ನುವವರು. ಹೀಗೆ ಸಾಧನಾ ಮಾರ್ಗದಲ್ಲಿ ಸಾಗಿದಾಗ ಬರುವ ಎರಡೆರಡು ತೊಡರು, ಸುಖ ದುಃಖ, ನೋವು ನೊಲಿವು ಎಲ್ಲವನ್ನು ಕೂಡ ಶಿವಪ್ರಸಾದವೆಂದ ಸ್ವೀಕರಿಸಿ ನಿರಾಶೆಗೊಳ್ಳದೆ ಅಷ್ಟೇ ದೃಢತೆಯಿಂದ ಮುಂದೆ ಸಾಗುವ ಒಂದು ತೃಪ್ತವೇ ಪ್ರಸಾದಿ. ನೀನು ಈ ತತ್ವಗಳನ್ನು ಆಗಲೇ ಅಳವಡಿಸಿಕೊಂಡಿರುವೆ. ಭಕ್ತ ಸ್ಥಳದ ಶರಣಾಗತಿ, ಮಹೇಶ್ವರ ಸ್ಥಳದ ದಿಟ್ಟ ತತ್ವನಿಷ್ಠೆ, ಪ್ರಸಾದ ಸ್ಥಳದ ಚಿತ್ತ ಸಮತೆ ನಿನ್ನಲ್ಲಿದ್ದರೆ ನೀನು ಈ ಸ್ಥಿತಿಗೆ ಬರಲು ಸಾಧ್ಯವಿರಲಿಲ್ಲ. ಮುಂದೆ ನೀನು ಪ್ರಾಣಲಿಂಗಿ ಸ್ಥಳದ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲವೇ ಪ್ರಭುದೇವರೇ ಅಂತ ಬಸವಣ್ಣನವರು ಕೇಳ್ತಾರೆ. ಹೌದು ಅಪ್ಪ, ಶಿವಯೋಗದ 2ನೆಯ ಹಂತದಲ್ಲಿ ಇರುವವಳು ಪ್ರಾಣಲಿಂಗಿ ಸ್ಥಳದ ಯೋಗ ಸಾಧನೆಗಾಗಿ ಈಗ ನಾವು ಮಾರ್ಗದರ್ಶನ ನೀಡಬೇಕು. ಬಸವಣ್ಣನವರು ಮತ್ತೆ ಹೇಳ್ತಾರೆ, ಯೋಗವು ಧರ್ಮದ ಸಾಧನಾಂಗ. ಬೌದ್ಧ, ಜೈನ, ವೈದಿಕ ಎಲ್ಲ ಮತದಲ್ಲೂ ಇದು ಬಳಕೆಯಲ್ಲಿದ್ದರೂ ಆ ಧರ್ಮದ ಮೂಲ ಸಿದ್ಧಾಂತಕ್ಕೆ ಅನುಸರಿಸಿ ಇದರ ಗುರಿಗೂ ಬೇರೆಯಾಗುವುದು. ಪತಂಜಲಿಯ ಅಷ್ಟಾಂಗ ಯೋಗ ನಿರೀಶ್ವರ ಯೋಗವಾದ ಕಾರಣ ಅಲ್ಲಿ ದೇವರ ಕಲ್ಪನೆ, ದೈವೀಕರಣೆ ಮುಂತಾದವಕ್ಕೆ ಅವಕಾಶವಿಲ್ಲ. ನಮ್ಮ ಶಿವಯೋಗದಲ್ಲಿ ದೇವನ ಅಸ್ತಿತ್ವ, ಕರುಣೆಗಳು ಪ್ರಮುಖವಾದ ಅಂಶಗಳು. ಯೋಗ ಚಿತ್ತ ವೃತ್ತಿ ನಿರೋಧ ಎಂಬ
ಪತಂಜಲಿಯ ವಾಣಿಯಂತೆಯೇ ಚಿತ್ತವೃತ್ತಿಗಳನ್ನು ನಿವೃತ್ತಿ ಮಾಡುವುದೇ ಅಲ್ಲಿ ಪ್ರಮುಖ ಸಿದ್ಧಿ. ನಮ್ಮ ಯೋಗದ ಪ್ರಕಾರ ಚಿತ್ತವೃತ್ತಿಗಳನ್ನು ನಿವೃತ್ತಿಸಿ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡು ಈ ಶುದ್ಧೀಕೃತ ಆತ್ಮ ಚೈತನ್ಯವನ್ನು ಪರಮಾತ್ಮನಲ್ಲಿ ಒಂದಾಗಿಸುವುದು. ಈಗಾಗಲೇ 5 ಪ್ರಮುಖ ಯೋಗಗಳು ಆಚರಣೆಯಲ್ಲಿವೆ. ಆತ್ಮನಿಗೆ 5 ಶಕ್ತಿಗಳಿವೆ: ಪ್ರಾಣಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಬುದ್ಧಿಶಕ್ತಿ ಮತ್ತು ಭಾವಶಕ್ತಿ ಎಂಬುವೆ. ಈ ಪಂಚಶಕ್ತಿಗಳು ಇವುಗಳನ್ನು ಬಳಸಿಕೊಂಡು ಕ್ರಮವಾಗಿ ಹಠಯೋಗ, ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಂಬುದು ವಿಕಾಸವಾಗಿದೆ. ನಮ್ಮ ಯೋಗವು ಈ 5 ಯೋಗಗಳ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಮತ್ತು ಭಿನ್ನವಾದ ಅನೇಕ ತತ್ವಗಳನ್ನು ಕೂಡ ಒಳಗೊಂಡಿದೆ. ಸ್ವಾತಂತ್ರ್ಯ ಯೋಗ ಎನಿಸಿಕೊಳ್ಳುತ್ತದೆ. ಇಲ್ಲಿ ಭಕ್ತಿಯು ಮಹತ್ವಪೂರ್ಣವಾದ ತತ್ವ, ಅದಿಲ್ಲದೆ ಸಾಧನೆ ಇಲ್ಲ. ಆದರೆ ಈ ಭಕ್ತಿಯು ಕುರುಡು ನಂಬಿಕೆಯಿಂದ ಕೂಡಿರುವ ಒಂದು ಮೂಢ ಭಕ್ತಿಯಲ್ಲ, ವೈಚಾರಿಕ ಭಕ್ತಿ, ಅರಿವಿನ ತೇಜದಿಂದ ಉದ್ದೀಪನಗೊಂಡುದು. ಇದು ಹೃದಯಗಳಲ್ಲಿ ಉದುಳಿದ ಭಾಗವನ್ನ ಹುಟ್ಟಿಸಿ ಸಂಕುಚಿತವಾದ ಪ್ರೇಮವನ್ನ ವಿಶಾಲ ಮಾಡಿ ಮನಸ್ಸನ್ನ ವಿಶ್ವ ಪ್ರಾಪ್ತತ್ವಕ್ಕೆ ಒಯ್ಯುವುದು. ಆದ್ದರಿಂದ ಈ ಎಲ್ಲಾ ಯೋಗಗಳಲ್ಲಿ ಒಂದೊಂದು ತತ್ವಗಳಿಗೆ ಪ್ರಾಮುಖ್ಯತೆ ಇದ್ದರೆ ಶಿವಯೋಗವು ಶಿವಜ್ಞಾನ, ಶಿವಭಕ್ತಿ, ಶಿವಧ್ಯಾನ, ಶಿವವ್ರತ, ಶಿವಾರ್ಚನೆ ಎಂಬ 5 ತತ್ವಗಳನ್ನು ಅಳವಡಿಸಿಕೊಂಡಿದೆ. ಈಗ ನೀನು ಪ್ರಾಣಲಿಂಗದ ಅನುಸಂಧಾನದಲ್ಲಿ ತೊಡಗಬೇಕು. ಪ್ರಾಣಲಿಂಗವೆಂದರೆ ಆತ್ಮ. ಪಂಚ ಪ್ರಾಣಗಳನ್ನು ವಾಹನವನ್ನಾಗಿಸಿ ಮಾಡಿಕೊಂಡು ಕಾರ್ಯಪ್ರವೃತ್ತವಾಗಿರುವ ಕಾರಣ ಆತ್ಮನಿಗೆ ಪ್ರಾಣಲಿಂಗ ಎಂದು ಹೆಸರು. ಪಂಚ ಪ್ರಾಣಗಳಿಗೆ ಈ ಆತ್ಮವು ಚೇತನ ನೀಡಿದರೆ ಅವು ವಾಹನಗಳಾಗಿ ಆತ್ಮಶಕ್ತಿಯನ್ನು ಪ್ರಕಾಶಕ್ಕೆ ತರುವುವು. ಇಷ್ಟಲಿಂಗವನ್ನ ಕರಕಮಲದಲ್ಲಿ ಇಟ್ಟು ವಿವಿಧ ಪೂಜಾ ಪರಿಕರಗಳಿಂದ ಅರ್ಚಿಸಿ ಪ್ರಾಣಲಿಂಗವನ್ನ ಹೃದಯ ಪೀಠದಲ್ಲಿಟ್ಟು ಸದ್ಗುಣಗಳಿಂದ ಅರ್ಚಿಸಬೇಕು. ಅಪ್ಪನವರೇ, ನನ್ನದೊಂದು ಸಂದೇಹ ಅಂತ ಅಕ್ಕಮಹಾದೇವಿ ತಡೆದರು. ಹೇಳು ತಾಯಿ, ಉದಕ, ಪತ್ರೆ, ಪುಷ್ಪ, ವಿಭೂತಿ, ಗಂಧ ಇವನ್ನ ಏಕೆ ಅರ್ಪಿಸಿ ಅರ್ಚಿಸಬೇಕು? ಪೂಜೆಯನ್ನೇಕೆ ಮಾಡಬೇಕು ಎಂದು ಕೇಳಿದಂತೆ ಆಯಿತು ಅಲ್ಲವೇ? ನೋಡಮ್ಮ, ಈ ಸೃಷ್ಟಿ, ಇಳೆ, ಬೆಳೆ, ಗಾಳಿ, ಮಳೆ ಎಲ್ಲವೂ ಕರ್ತನ ಕೊಡುಗೆ. ಆ ದಾನವನ್ನ ಉಂಡು ನಾವಿಲ್ಲಿ ಬದುಕಿದ್ದೇವೆ. ಇಷ್ಟೆಲ್ಲವನ್ನು ಕೊಟ್ಟ ಕರ್ತನಿಗೆ ಕೃತಜ್ಞತೆ ಅರ್ಪಿಸಬೇಡವೇ? ಆ ಕೃತಜ್ಞತೆಯ ಸಂಕೇತವಾಗಿಯೇ ಈ ಪೂಜೆ. ಮಳೆಯನ್ನ ಕೊಟ್ಟರೆ ದೇವರಿಗೆ ಉದುಕ, ಮಜ್ಜನ, ಬೆಳೆಯನ್ನ ಕೊಟ್ಟರೆ ಅವನಿಗೆ ಪ್ರಸಾದದ ನೈವೇದ್ಯ. ಅವನು ನಾವು ಕೊಟ್ಟುದರಿಂದಲೇ ತೃಪ್ತಿ ಪಡುವನೇನೋ? ಅಲ್ಲ. ಆದರೆ ನಮ್ಮ ಆನಂದಕ್ಕಾಗಿ ನಾವು ಕೃತಜ್ಞರಾಗಿರಬೇಕು. ಇವುಗಳನ್ನ ಯಾಂತ್ರಿಕವಾಗಿ ಅರ್ಪಿಸಿದರೂ ಸಾರ್ಥಕವಾಗದು. ಜೊತೆಗೆ ತತ್ಸಂಬಂಧವಾದಂತಹ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಮಜ್ಜನ ಕೆರೆಯುವ ಉದುಕದೊಡನೆ ಕರುಣೆಯನ್ನ ಸೇರಿಸಿ ಸಕಲ ಜೀವರಾಶಿಗೆ ಕರುಣೆಯನ್ನ ತೋರುವೆ ಎಂಬ ಭಾವದಿಂದ ಎರೆಯಬೇಕು. ಅಂತರಂಗದ ಕಾಮನೆಗಳನ್ನ ಜ್ಞಾನದಿಂದ ಸುಟ್ಟುರಹಿತ ಭಸ್ಮವನ್ನ ಹಚ್ಚುವೆ. ಸದ್ವಿಚಾರದ ಕುಸುಮಗಳನ್ನ ಮುಡಿಸುವೆ. ಸದ್ಭಾವನೆಯ ಧೂಪವನ್ನ ಅರ್ಪಿಸುವೆ. ಅರಿವಿನ ಆರತಿ ಬೆಳಗುವೆ. ಸಂತೃಪ್ತಿಯ ನೈವೇದ್ಯ ಮಾಡುವೆ. ಸರಳ ಜೀವನದ ಗಂಧವನ್ನ ಅರ್ಪಿಸುವೆ ಎಂಬ ಭಾವನೆಯಿಂದ ಅರ್ಪಿಸುತ್ತಾ ಪೂಜಿಸಬೇಕು. ಎಂಥ ಮಾತು ನೋಡಿ ಸ್ನೇಹಿತರೆ. ಮಾನವೀಯತೆ ಇಲ್ಲದ ಆಧ್ಯಾತ್ಮಿಕತೆ ಅರ್ಥವೇ ಇಲ್ಲ. ಮಹಾದೇವಿ ಅಕ್ಕ, ಕೆಲವರು ಮಡಿವಂತರು, ಆಚಾರವಂತರು ಕ್ರೂರವಾಗಿ ವರ್ತಿಸುವುದನ್ನು ನೋಡಿದರೆ ಮಾನವೀಯತೆ ಇಲ್ಲದೆ ಅವರ ಪೂಜೆಯಿಂದ ಪ್ರಯೋಜನವೇನು ಎನಿಸದೆ ಇದರ ಒಂದು ತೆಂಗಿನಕಾಯಿಯೊಡನೆ ಮಳೆಯಿಂದ ಗುಟಿಗೆ ಹೊರಟ ಭಕ್ತ ಒಬ್ಬ ದಾರಿಯಲ್ಲಿ ಒಂದು ಕೂಸು ಬಿದ್ದಿದ್ದರೆ ಇದು ಯಾವ ಜಾತಿಯದೋ, ಹೇಗೆ ಮುಟ್ಟಲಿ ಎಂದು ಹಿಂದೆ ಮುಂದೆ ನೋಡಿದರೆ ಅಂತಹ ಒಂದು ಕಾಯಿ ಕರ್ಪೂರ ತೆಗೆದುಕೊಂಡು ದೇವರೇನು ಮಾಡುವನು? ಅಂತವರಿಗೆ ಹೇಗೆ ಒಲಿಯುವನು? ಲಿಂಗ ಭಕ್ತಿ ಬಹು ಸುಲಭ. ಜಂಗಮ ಭಕ್ತಿ ಎಂದರೆ ಸಮಾಜ ಸೇವೆ, ಕಷ್ಟ. ನಿಜವಾದ ಒಂದು ಆಧ್ಯಾತ್ಮ ಜೀವಿಗೆ ಮಾನವೀಯತೆಯೇ ಅಲಂಕಾರ. ಸದ್ಗುಣಗಳಿಂದ ಪೂಜಿಸಿದ ಬಳಿಕ ಧ್ಯಾನವು ಅತಿ ಮುಖ್ಯ ಸಾಧನೆ. ಲಿಂಗದೇವನನ್ನ ಅಂಗೈಯಲ್ಲಿರಿಸಿ ಬೆಳಗನ್ನ ಪ್ರತಿಫಲಿಸುವಂತಹ ಅದರ ಒಂದು ಮುಖದ ಮೇಲೆ ದೃಷ್ಟಿ ಇರಿಸಿ ಷಡಾಕ್ಷರಿ ಅನುಸಂಧಾನವನ್ನ ಮಾಡಬೇಕು. ಒಂದೊಂದು ಅಕ್ಷರಗಳಲ್ಲಿ ಉಸಿರಿನಲ್ಲಿ ತುಂಬಿ ಷಟ್ಚಕ್ರಗಳನ್ನ ಭೇದಿಸುವಂತೆ ಒಳಗೆ ಇಳಿಸಬೇಕು. ನವದ್ವಾರಗಳು ತಮ್ಮ ಪ್ರಾಕೃತಿಕ ಕಾರ್ಯಗಳನ್ನು ತಡೆದು ದೇಹವನ್ನ ವಸ್ತುವಿನತ್ತ ಮುಖ ಮಾಡಿದಾಗ ಮೇಲಿನಿಂದ ಸತ್ವಯುತವಾದಂತಹ ಒಂದು ಪ್ರಣವ ಚಿಚಿಕ್ತಿ ಇಳಿದು ಬಂದು ಆಧಾರ ಚಕ್ರದಲ್ಲಿ ಸುಪ್ತವಾಗಿ ಹುದುಗಿಕೊಂಡಿರುವಂತಹ ಒಂದು ಕುಂಡಲಿಯನ್ನ ಚೇತನಿಸಿ ಕಾರ್ಯೋತ್ಮಕವಾಗಿ ಮೇಲಕ್ಕೆ ಹರಿಯುವಂತೆ ಪ್ರಚೋದಿಸುವುದು. ಆಧಾರ ಚಕ್ರದಲ್ಲಿ ಕುಂಡಲಿನಿ ಅಂದರೆ ಜೀವನ ಶಕ್ತಿ ಹುದುಗಿಕೊಂಡಿರುವಂತೆ, 7ನೆಯ ಚಕ್ರವಾದ ಸಹಸ್ರಾರದಲ್ಲಿ ಶಿವನ ಒಂದು ಶಕ್ತಿ ಸ್ತೂಪವಾಗಿರುವುದು. ಕುಂಡಲಿನಿ ಜಾಗೃತವಾಗಿ ಆರೋಹಿಸತೊಡಗಿದಂತೆ ಈ ಪರಾಶಕ್ತಿ ಪ್ರಚೋದಿತವಾಗಿ ಅವರೋಹಿಸತೊಡಗುವುದು. ಆದ್ದರಿಂದ ಸ್ವಾಧಿಷ್ಠಾನ ಮಣಿಪೂರಕವನ್ನ ಕುಂಡಲಿನಿಯು ದಾಟುವಲ್ಲಿ ಸಹಸ್ರಾರದಿಂದ ಅಗ್ನಿ ವಿಶುದ್ಧಿಗಳನ್ನು ದಾಟಿ ಶಿವನ ಶಕ್ತಿ ಇಳಿದು 2 ಅನಾಹತ ಚಕ್ರಗಳಲ್ಲಿ ಅಂದರೆ ಹೃದಯ ಕಮಲದಲ್ಲಿ ಬೆರೆಯುವು. ಆಗ ಅಪಾರವಾದ ಆನಂದವಾಗುವುದು.
ಅದೇ ನಿರ್ವಿಕಲ್ಪ. ಸಮಾಧಿಯ ಅನುಭವ ಆನಂದವನ್ನ ಸ್ಥಿರಪಡಿಸಿಕೊಂಡು ಸಮಾಧಿಯ ಉತ್ತಸ್ಥಾನವಾದ ಬಳಿಕವೂ ಕೂಡ ನಿನ್ನ ಪ್ರತಿಯೊಂದು ಕರ್ತವ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಈ ಆನಂದವನ್ನ ಅನುಭವಿಸುತ್ತಾ ಬಾಳಬೇಕು. ಸಮಾಧಿ ಸ್ಥಿತಿಯನ್ನ ಹೊಂದಿ ಅವನು ಲೋಕದ ಹಿತವನ್ನ ಗಮನಿಸದೆ ಅಂತರ್ಮುಖನಾಗಬಾರದು. ತನ್ನ ಆನಂದವನ್ನ ಇನ್ನೊಬ್ಬನು ಪಡೆಯಲು ಸಹಾಯಕನಾಗಬೇಕು. ಜಗದ ಉದ್ಧಾರಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.